ನಮಸ್ಕಾರ ಸ್ನೇಹಿತರೆ. ನೀವು ತಿಳಿದಿದ್ದೀರಾ, ನಮ್ಮ ಉಸಿರಾಟ, ನಮ್ಮ ಭಾವನೆ, ನಮ್ಮ ಯೋಚನೆಗಳೇ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಅಂತ. ಇವತ್ತು ನಾವು ಮಾತನಾಡೋದು ಶಿವನು ಪಾರ್ವತಿಗೆ ಹೇಳಿದ ಅದ್ಭುತ ವಿಜ್ಞಾನ ಭೈರವದ ಬಗ್ಗೆ. ವಿಜ್ಞಾನ ಭೈರವ ತಂತ್ರ ಅಂತಲೂ ಕರೀತಾರೆ. ಭೈರವ ಎಂದರೆ ಶಿವನ ಭಯಂಕರ ರೂಪ. ವಿಜ್ಞಾನ ಭೈರವ ತಂತ್ರವು ಶಿವನ ಭೈರವ ರೂಪ, ಭೀಕರ ಭವ, ದೇವಿ ಪಾರ್ವತಿಗೆ ತಿಳಿಸುವ ತತ್ವಶಾಸ್ತ್ರಾತ್ಮಕ ಸಂವಾದ. ಕಾಶ್ಮೀರದ ತಂತ್ರಶೈವ ಪರಂಪರೆಯಲ್ಲಿ 7 ಮತ್ತು 8ನೇ ಶತಮಾನಗಳ ರಚನೆಯಾದ ಈ ಗ್ರಂಥವನ್ನು ಕೆಲವರು ಶಿವಜ್ಞಾನೋಪನಿಷತ್ತು ಎಂದು ಕರೆಯುತ್ತಾರೆ. ಈ ಸಂವಾದದಲ್ಲಿ ಭೈರವ ಅಂದರೆ ಶಿವನ ಭಯಂಕರ ರೂಪ ಪಾರ್ವತಿಗೆ ತನ್ನ ಪರಮ ರೂಪವನ್ನು ತಿಳಿಸದೆ 112 ವಿಭಿನ್ನ ಆಧ್ಯಾತ್ಮಿಕ ಧ್ಯಾನ ಚಿಂತನ ವಿಧಾನಗಳನ್ನು ವಿವರಿಸುತ್ತಾರೆ. ಉದ್ದೇಶವೆಂದರೆ ಮಾನಸಿಕ ಚಂಚಲತೆಯನ್ನು ಮೀರಿಸಿ ಶುದ್ಧ ಚಿಂತೆಯನ್ನು ಅರಿಯುವುದು. ತುಸು ವಿಜ್ಞಾನಮಯವಾಗಿ ಹೇಳಬೇಕಾದರೆ ವಿಜ್ಞಾನ ಭೈರವ ತಂತ್ರವನ್ನು ಶಿವ ಜ್ಞಾನವೆಂದು ಕರೆಯುವರು ಎನ್ನುವಂತೆ ಇಂದು ಜಾಗೃತಿಕ ವೈಜ್ಞಾನಿಕ ಕೈಪಿಡಿಯಾಗಿದೆ. 112 ಧ್ಯಾನ ತಂತ್ರಗಳು. ವಿಜ್ಞಾನ ಭೈರವ ತಂತ್ರವು ಒಟ್ಟು 163 ಶ್ಲೋಕಗಳಲ್ಲಿ 112 ವೈವಿಧ್ಯಮಯ ಧ್ಯಾನ ವಿಧಾನಗಳು, ತಂತ್ರಗಳು ನೀಡಿದೆ. ಇದು ಕೇವಲ ಶಾಸ್ತ್ರೀಯ ಆಚರಣೆಗಳಲ್ಲದೆ ನೇರ ಅನುಭವಾಧಾರಿತ ಪರಿಕಲ್ಪನೆಗಳು, ಉಸಿರಾಟದ ನಿಯಂತ್ರಣ, ದೃಷ್ಟಿ ಚಲನೆ, ಭಾವನೆಗಳ ಸಮೀಕ್ಷೆ, ಸಂವೇದನಾತ್ಮಕ ಆಲೋಚನೆ ಮುಂತಾದ ಅನೇಕ ಆಯಾಮಗಳನ್ನು ಒಳಗೊಂಡಿವೆ. ಉದಾಹರಣೆಗೆ, ಉಸಿರಾಟಕ್ಕೆ ಗಮನ ಕೊಡುವ ಧ್ಯಾನಗಳು, ಬ್ರೆತ್ ವರ್ಕ್ ಅಂತ ಇವಾಗ ನಾವು ಹೇಳ್ತೀವಿ. ಪ್ರೀತಿ, ಕೋಪ, ನಿರಾಸೆ ಮುಂತಾದ ಭಾವನೆಗಳಿಗೆ ಸಂಪರ್ಕ ಮಾಡಿ ಅವುಗಳ ಮೂಲಕ ಜಾಗೃತಿಯತ್ತ ಯೋಗ. ಧ್ವನಿ, ರೂಪ, ರುಚಿ, ವಾಸನೆ ಮುಂತಾದ ಇಂದ್ರಿಯ ಸಂವೇದನೆಗಳಿಗೆ ಆಳವಾದ ಚಿಂತನೆ. ಮನುಷ್ಯನ ಪ್ರಕೃತಿಯ ಸಂಬಂಧದ ಮನೋರ್ಛಯ, ಜಗತ್ತಿನಲ್ಲಿ ಶಕ್ತಿ ತತ್ವಗಳ ಕುರಿತು ಧ್ಯಾನ. ಇದರ ಅರ್ಥ, ಈ ಎಲ್ಲ ವಿಧಾನಗಳ ಉದ್ದೇಶ ಚಂಚಲ ಮನಸ್ಸನ್ನು ಶಾಂತಗೊಳಿಸಿ ಪ್ರಸ್ತುತ ಕ್ಷಣದ ಜಾಗೃತಿಯಲ್ಲಿ ಇರಿಸುವುದಾಗಿದ್ದು, ವ್ಯಕ್ತಿಯ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಅರಿತಿರಲು ಸಹಾಯಕವಾಗುತ್ತದೆ. ಈ ತಂತ್ರಗಳು ಯಾವುದೇ ನಂಬಿಕೆ ಅಥವಾ ಕಡ್ಡಾಯ ಆಚರಣೆಯನ್ನು ಬೇಕಾಗಿಸಿಕೊಳ್ಳುವುದಿಲ್ಲ. ಕೇವಲ ಆತ್ಮಾನುಸಂಧಾನದ ಮಾರ್ಗವನ್ನು ಮಾತ್ರ ಸೂಚಿಸುತ್ತದೆ. ತತ್ವಗಳ ಕುರಿತು ಮತ್ತು ಅದರ ಗುರಿ. ವಿಜ್ಞಾನ ಭೈರವ ತಂತ್ರದ ಮೂಲ ತತ್ವವೆಂದರೆ ನಮ್ಮ ವೈಯಕ್ತಿಕ ಸ್ವರೂಪವು ಕೇವಲ ರಕ್ತ ಮಾಂಸದ ಬೆಡವಲ್ಲ, ಬದಲಿಗೆ ಅದೃಶ್ಯವಾದ ಶಕ್ತಿಯಾದ ಸ್ಥಿತಿಯೇ ನಮ್ಮ ನೈಜ ಸ್ವರೂಪವು ಎಂಬುದನ್ನು ಅರಿಯಲು. ಉಪನ್ಯಾಸ ಮೂಲಕವಾಗಿ ಈ ತಂತ್ರವು ಬೋಧನೆಯನ್ನು ಬಾಹ್ಯ ಸ್ವರೂಪದಲ್ಲಿಯೇ ಕೇಳದೆಯೇ ಮಾನಸಿಕ ಅಂತರ್ಯದಲ್ಲಿ ಪ್ರಜ್ಞೆಯನ್ನು ಹುಟ್ಟುಹಾಕುವ ಶ್ರೇಷ್ಠ ವಿಧಾನ ಎಂದು ವಿವರಿಸಬಹುದು. ಸ್ವ ಅನ್ವೇಷಣೆ ಮತ್ತು ಪ್ರತ್ಯೇಕ ಧರ್ಮ ಅಥವಾ ವ್ಯಕ್ತಿತ್ವ ವಿಸ್ಮರಣಾತ್ಮಕ ಪ್ರಜ್ಞೆಗೆ ಈ 112 ವಿಧಾನಗಳು ದಾರಿ ತೋರುತ್ತವೆ. ವಿಜ್ಞಾನ ಭೈರವ ತಂತ್ರವು ಪುನಃ ನಮಗೆ ಎಚ್ಚರಿಸುತ್ತದೆ, ನಮ್ಮ ಭವಿಷ್ಯ ನಮ್ಮ ಕ್ರಿಯೆಗಳ ಫಲ. ಯಾವುದೇ ತತ್ವಚರಿತೆಯಾದರೂ ಇಲ್ಲ, ಕೇವಲ ನಾವು ನಡೆದೆಡೆ ನಮ್ಮ ದಾರಿ ಕಟ್ಟಿಕೊಳ್ಳಬೇಕು ಎಂಬ ಜ್ಞಾನವೇ ಇಲ್ಲಿ ಮೌಲ್ಯಯುತ. ಅಂತೆಯೇ ಈ ಗ್ರಂಥವನ್ನು ಆತ್ಮ ಸಾಕ್ಷಾತ್ಕಾರದ ಸಂಹಿತೆ ಎಂದು ಪರಿಗಣಿಸುವವರು ಇದ್ದಾರೆ. ಅಂತಿಮವಾಗಿ ವಿಜ್ಞಾನ ಭೈರವ ತಂತ್ರದ ಅಧ್ಯಯನವು ಮನಸ್ಸನ್ನು ಮೀರಿದ ಜಾಗೃತಿಯನ್ನು ಪಡೆದಂತೆ ಮಾಡುತ್ತದೆ ಮತ್ತು ಒಳ್ಳೆಯ ಆಯ್ಕೆ ಮೂಲಕ ಸ್ವಬೋಧನೆ ಮುನ್ನಡೆಯುತ್ತದೆ.